ಸ್ನೇಹಿತರೆ ನಮಸ್ಕಾರ, ನಾನು ಸುಬ್ರಹ್ಮಣ್ಯ. 55th GST ಕೌನ್ಸಿಲ್ ಮೀಟಿಂಗ್ನ ರೆಕಮೆಂಡೇಶನ್ ಪ್ರಕಾರ ನೋಟಿಫಿಕೇಷನ್ ನಂಬರ್ 9/2024 ಇದರಲ್ಲಿ RCME ಸಂಬಂಧಪಟ್ಟಂಥ ಸೆಕ್ಷನ್ 9(3) ಅಮೆಂಡ್ಮೆಂಟ್ ಆಗಿದೆ. ಅದು ನೋಟಿಫಿಕೇಷನ್ ನಂಬರ್ 13/2017 ಅದಕ್ಕೆ ಅಮೆಂಡ್ಮೆಂಟ್ ಆಗ್ತಾಯಿದೆ. ಇಲ್ಲಿ 9/2024 ಎಂಟ್ರಿ ನಂಬರ್ 5AB. ಇದಿಷ್ಟು ಟೆಕ್ನಿಕಲ್ ಆಗಿ ಹೇಳಾಯಿತು. ವಿಷಯ ಇಷ್ಟೇ, ಕಮರ್ಷಿಯಲ್ ಪ್ರಾಪರ್ಟಿ ರೆಂಟ್ ಮೇಲೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ಟ್ಯಾಕ್ಸ್ ಬರ್ತಾ ಇದೆ, 18% GST ಕಟ್ಟಬೇಕು ಅನ್ನೋದು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಲೇಟೆಸ್ಟ್ ಆಗಿ ಏನಪ್ಪ ಅಂತಂದರೆ ಕಾಂಪೋಸಿಟ್ ಡೀಲರ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ. ಇಷ್ಟ. ಈಗ ವಿಷಯಕ್ಕೆ ಬರೋಣ. ಕಾಂಪೋಸಿಟ್ಟು, RCM, ಆಮೇಲೆ ಎಕ್ಸೆಂಪ್ಷನ್, ಇವೆಲ್ಲ ಒಂಥರ ಟೆಕ್ನಿಕಲ್ ಜಾರ್ಗನ್. ಸಿಂಪಲ್. 20 ಲಕ್ಷದವರೆಗೆ ಬಿಸ್ನೆಸ್ ಮಾಡುವಂಥ, ಸರ್ವೀಸ್ ಬಿಸ್ನೆಸ್ ಮಾಡುವಂಥವ್ರಿಗೆ GST ಅಗತ್ಯ ಇಲ್ಲ. ದೇ ಆರ್ ಕಾಲ್ಡ್ ದೇ ಕ್ಯಾನ್ ಬಿ ಅನ್ರಿಜಿಸ್ಟರ್ಡ್ ಡೀಲರ್. ಒಂದು. RCM ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಯಾರು ರಿಜಿಸ್ಟರ್ಡ್ ಡೀಲರ್ ಇದ್ದಾರ ಅವರು ಅನ್ರಿಜಿಸ್ಟರ್ಡ್ ಡೀಲರಿಂದ ಸರ್ವಿಸ್ ತೊಗೊಳ್ತಾ ಇದ್ದರೆ, ರಿಜಿಸ್ಟರ್ಡ್ ಡೀಲರ್ ರೆಂಟ್ ಕೊಡ್ತಾ ಇದ್ದರೂ ಕೂಡ, ಅನ್ರಿಜಿಸ್ಟರ್ಡ್ ಪರ್ಸನ್ ರೆಂಟ್ ಕೊಡ್ತಾ ಇದ್ದರೂ ಕೂಡ ರಿಜಿಸ್ಟರ್ಡ್ ಡೀಲರೇ ಆ್ಯಕ್ಚುಲಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಯಾರು ಸರ್ವಿಸ್ ಅಮೌಂಟ್ ರಿಸೀವ್ ಮಾಡ್ತಾರೋ, ಸರ್ವಿಸ್ ಕೊಟ್ಬಿಟ್ಟು ಅಮೌಂಟ್ ರಿಸೀವ್ ಮಾಡ್ತಾರೋ ಅವ್ನು ಕಟ್ಟಬೇಕಲ್ಲ. ಬಟ್ ಈಸ್ ಅನ್ರಿಜಿಸ್ಟರ್ಡ್, ಹಾಗಾಗಿ ಅವನ ಓನಸ್ ಏನಿದೆ ರಿಜಿಸ್ಟರ್ಡ್ ಡೀಲರ್ ಮೇಲೆ ಕೊಟ್ಟಿದ್ದಾರೆ. ಇದು ಒಂದು ವಿಷಯ. ಅದನ್ನೇ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ನಾರ್ಮಲ್ ಫಾರ್ವರ್ಡ್ ಚಾರ್ಜ್ ಅಂದರೆ ಏನು? ಯಾರು ಸರ್ವಿಸ್ ಕೊಡ್ತಾರೋ ಅವನೇ ಬಿಲ್ ರೈಸ್ ಮಾಡಿ, ಅವನೇ GST ಕಲೆಕ್ಟ್ ಮಾಡಿ ಕಟ್ಕೊಳ್ಳುವಂಥದ್ದು ಫಾರ್ವರ್ಡ್ ಚಾರ್ಜ್. ರಿವರ್ಸ್ ಚಾರ್ಜ್ ಅಂದರೆ ರಿಜಿಸ್ಟರ್ಡ್ ಡೀಲರ್ ದೋ ಈಸ್ ಅವೈಲಿಂಗ್ ದ ಸರ್ವಿಸ್, ಓಕೆ, ಫ್ರಮ್ ದ ಅನ್ರಿಜಿಸ್ಟರ್ಡ್ ಡೀಲರ್. ಅನ್ರಿಜಿಸ್ಟರ್ಡ್ ಡೀಲರ್ ಪರವಾಗಿ ರಿಜಿಸ್ಟರ್ಡ್ ಡೀಲರೇ 18% GST ಕಟ್ಟಿ ಅದನ್ನು ಅವೈಲ್ ಮಾಡುವಂಥ ವ್ಯವಸ್ಥೆ. ಇದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಈ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ನೋಡೋಣ. ಒಂದು, ಒಬ್ಬರು ಬಾಡಿಗೆ ಬಿಟ್ಟಿರೋರು ಅಂದರೆ ಓನರ್ ಯಾರಿದ್ದಾರೆ, ಲ್ಯಾಂಡ್ ಲಾರ್ಡ್ ಯಾರಿದ್ದಾರೆ, ಅವರು ಅನ್ರಿಜಿಸ್ಟರ್ಡು, ಟೆನೆಂಟು ಅನ್ರಿಜಿಸ್ಟರ್ಡ್, GST ಪ್ರಮೇಯನೇ ಬರೋಲ್ಲ. ಇಬ್ಬರಿಗೂ ಸಮಸ್ಯೆ ಇಲ್ಲ. ಅನ್ರಿಜಿಸ್ಟರ್ಡ್ ಯಾಕೆಂದರೆ ಅವ್ನು 20 ಲಕ್ಷ ಕಡಿಮೆ, ಇವನು 20 ಲಕ್ಷ ಕಡಿಮೆ ಇರುವಂಥ ಬಿಸ್ನೆಸ್ ಮ್ಯಾನ್ ಅಂತ ಅಂದ್ಕೊಳ್ಳೋಣ, ಕಮರ್ಷಿಯಲ್ ಪ್ರಾಪರ್ಟಿಲಿ ಇದ್ದರೂ ಸಹ. ಇನ್ನೊಂದು, ಓನರ್ ರಿಜಿಸ್ಟರ್ಡ್, ಅವನು ಬಾಡಿಗೆ ಬಿಟ್ಟಿದ್ದಾನೆ ಒಬ್ಬ ಅನ್ರಿಜಿಸ್ಟರ್ಡಿಗೆ. ಇವನು ರಿಜಿಸ್ಟರ್ಡ್ ಆಗಿರೋದ್ರಿಂದ ರೆಗ್ಯುಲರಾಗಿ ಇನ್ವಾಯ್ಸ್ ರೈಸ್ ಮಾಡಿ 18% ಕಲೆಕ್ಟ್ ಮಾಡಿ ಕಟ್ಬಿಡು. ಒಂದು. ಇನ್ನೊಂದು ಸಿನಾರಿಯೋ, ಓನರ್ ಅನ್ರಿಜಿಸ್ಟರ್ಡು, ಟೆನೆಂಟ್ ರಿಜಿಸ್ಟರ್ಡು. ಟೆನೆಂಟ್ ಓನರ್ಗೆ ರೆಂಟ್ ಕೊಡುವಾಗ ರೆಂಟ್ ಕೊಡ್ತಾನೆ, ಮಾಮೂಲಿ ಎಷ್ಟು ರೆಂಟ್ ಇದೆ ಅಷ್ಟೇ, GST ಎಕ್ಸ್ಟ್ರಾನು ಕೊಡೋಲ್ಲ, ಏನು ಕೊಡಲ್ಲ, ಯಾಕಂದ್ರೆ ಅವ್ನು ಬಿಲ್ಲು ರೈಸ್ ಮಾಡಲ್ಲ, ಇವನು ಕಲೆಕ್ಟ್ ಮಾಡೋಂಗೂ ಇಲ್ಲ. ಓನರ್ ಅನ್ರಿಜಿಸ್ಟರ್ಡ್ ಇರೋನು ಅವನೇ ಕಟ್ಬಿಡೋದು 18% ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ, ಅದನ್ನು ಅವೈಲ್ ಕೂಡ ಮಾಡ್ಕೋಬೋದು. ಸಪೋಸ್ ಯಾರು ಟೆನೆಂಟ್ ಇದ್ದಾನೆ ಅವನು ರಿಜಿಸ್ಟರ್ಡ್ ಡೀಲರ್ ಆದರೆ ಕಾಂಪೋಸಿಟ್ ಡೀಲರ್. ಏನು ಕಾಂಪೋಸಿಟ್ ಡೀಲರ್? ಕಾಂಪೋಸಿಟ್ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ. ಒಂದು ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಚಿಕ್ಕ ರೆಸ್ಟೋರೆಂಟ್ ದರ್ಶಿನಿ ಅಂತ ಅಂದ್ಕೊಳ್ಳೋಣ, ಅಥವಾ ಒಂದು ಅನ್ನ ಸಾರು ಮಧ್ಯಾಹ್ನದ ಹೊತ್ತು ಫಾಸ್ಟ್ ಊಟ ಕೊಡುವಂಥ ಫಾಸ್ಟ್ ಫುಡ್ ಒಂದು ಚಿಕ್ಕದು ಅಂತ ಅಂದ್ಕೊಳ್ಳೋಣ, ನಶರು. ಅವರು 20 ಲಕ್ಷದವರೆಗೆ ಟರ್ನ್ ಓವರ್ ಇದ್ದಾಗ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್, ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆದರೆ ಕಾಂಪೋಸಿಟ್ ಡೀಲರ್ ಆಗಿ ಮಾಡ್ಕೋಬೋದು. ಕಾಂಪೋಸಿಟ್ ಡೀಲರ್ ಆದರೆ ಅವರು ಪರ್ಚೇಸ್ ಮಾಡಿರೋ ಐಟಮ್ ಮೇಲೆ ಇನ್ಪುಟ್ ತಗೊಳ್ಳೋಂಗಿಲ್ಲ. ಸಾಧಾರಣವಾಗಿ ಈ ಥರದವರು ರೆಸ್ಟೋರೆಂಟ್ಗಳವ್ರಿಗೆ ಇನ್ಪುಟ್ ತುಂಬ ಕಡಿಮೆನೇ ಸಿಗೋದು. ಅಕ್ಕಿ ಲೂಸಾಗಿ ತೊಗೊತಾರೆ APMC ಯಾರ್ಡಿಂದ, ಇನ್ನೊಂದು ತರಕಾರಿ ತೊಗೋತಾರೆ, ಅಥವಾ ನಾನ್ ವೆಜ್ ಅವರು ಅಂದರೆ ಮೀಟು, ಇನ್ನೊಂದು ಎಗ್ಗು ತೊಗೋತಾರೆ. ಅದು ಯಾವುದಕ್ಕೂ ಟ್ಯಾಕ್ಸ್ ಇಲ್ಲದಿರೋದ್ರಿಂದ ಇನ್ಪುಟ್ ಬರೋ ಪ್ರಶ್ನೆ ಇಲ್ಲ. ಉದಾಹರಣೆ ಹೇಳಿರೋದು, ಇನ್ಪುಟ್ ತೊಗೊಳಂಗಿಲ್ಲ. ಕಸ್ಟಮರ್ಗೆ ಅವರು GST ಚಾರ್ಜ್ ಮಾಡೋಂಗಿಲ್ಲ. ಏನಿದೆಯೋ 50 ರೂಪಾಯಿ ಊಟ, 100 ರೂಪಾಯಿ ಊಟ, ಇಷ್ಟು ದುಡ್ಡು ಅಮೌಂಟ್ ತೊಗೊಳ್ಳೋದು. GST ಅಂತ ಸಪ್ರೇಟಾಗಿ ಬಿಲ್ಲಲ್ಲಿ ತೋರ್ಸಂಗೂ ಇಲ್ಲ. GST ನಂಬರ್ ಮೆನ್ಷನ್ ಮಾಡ್ತಾರೆ, ಕಾಂಪೋಸಿಟ್ ಡೀಲರ್ ಅಂತಲೂ ಮೆನ್ಷನ್ ಮಾಡಬೇಕು ಅವ್ರ ಇನ್ವಾಯ್ಸಲ್ಲಿ. ಇವರು ಒಬ್ಬ ಓನರ್ಗೆ ರೆಂಟ್ ಕೊಡ್ತಾ ಇದ್ದಾಗ
ಅನ್ರಿಜಿಸ್ಟರ್ಡ್ ಡೀಲರ್ಗೆ ಕೊಡ್ತಾ ಇದ್ದರೂ ಕೂಡ ಇವರಿಗೆ RCM ಬರೋಲ್ಲ, ರಿಜಿಸ್ಟರ್ಡ್ ಡೀಲರ್ ಆಗಿದ್ದರೂ ಸಹ. ಇದು ಲೇಟೆಸ್ಟ್ ಚೇಂಜಸ್ಸು ಯಾವುದು RCM ಅಲ್ಲಿ ಅಥವಾ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ. ಇಲ್ಲಿ ರಿಜಿಸ್ಟರ್ಡ್ ಡೀಲರ್ಗೆ ಬೇಕಾದ ಫಾರ್ವರ್ಡ್ ಚಾರ್ಜ್ ಅಂತ ಕರೀತಾರೆ. ರಿಜಿಸ್ಟರ್ಡ್ ಡೀಲರ್ ಅನ್ರಿಜಿಸ್ಟರ್ಡ್ ಪರ್ಸನ್ಸಿಗೆ ರೆಂಟ್ ಕೊಡ್ತಾ ಇದ್ದರೂ ಕೂಡ ಕಾಂಪೋಸಿಟ್ ಆಗಿದ್ರೆ ರಿವರ್ಸ್ ಚಾರ್ಜಲ್ಲಿ ಕಟ್ಟಬೇಕಾಗಿಲ್ಲ. ಅವರು ರೆಗ್ಯುಲರ್ ಡೀಲರ್ ಅಂದರೆ ಅವರು ಕಟ್ಟಿ ಇನ್ಪುಟ್ ಟ್ಯಾಕ್ಸ್ ಅಂತಂದರೆ ಅವೈಲ್ ಕಟ್ಟಿರೋ ಟ್ಯಾಕ್ಸನ್ನು ಅವೈಲ್ ಮಾಡ್ಕೋಬೋದು. ಅವೈಲ್ ಮಾಡೋದಂದರೆ ಇನ್ಪುಟ್ ಟ್ಯಾಕ್ಸನ್ನು ಅವೈಲ್ ಮಾಡೋದಂದರೆ ಅವರು ಕಟ್ಟಬೇಕಾಗಿರೋ ಟ್ಯಾಕ್ಸೆಲ್ಲನ್ನು ಆಫ್ಸೆಟ್ ಮಾಡ್ಕೋಬೋದು, ರಿಡ್ಯೂಸ್ ಮಾಡ್ಕೊಂಡು ಉಳಿದಿರೋದು ಕಟ್ಕೋಬೋದು. ಸಿಂಪಲ್, ಜನರಲ್ ಪಬ್ಲಿಕ್ಕಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇದು ಯಾರು ನೋಡ್ತಾರೋ ಗೊತ್ತಿಲ್ಲ. ಸೊ GSTಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಒಂದು ಸ್ವಲ್ಪ ಹಿಂದೆ ಎಲ್ಲ ರಿಜಿಸ್ಟರ್ಡ್ ಡೀಲರ್ಗಳು ಅನ್ರಿಜಿಸ್ಟರ್ಡ್ ಕೊಡ್ತಾ ಇರುವಾಗ ರೆಂಟು ಕಟ್ಟಬೇಕು ಅಂತ ಮಾಡಿದ್ರು. ಕಡೆ ಕಾಂಪೋಸಿಟ್ ಡೀಲರ್ಗೆ ಪಾಪ ಅವ್ರಿಗೆ ಇನ್ಪುಟ್ಟು ಅವೈಲು ಮಾಡಲ್ಲ, ಇನ್ಪುಟ್ ತೊಗೊಳ್ಳೋದು ಇಲ್ಲ, ಟ್ಯಾಕ್ಸ್ ಚಾರ್ಜು ಮಾಡೋದು ಇಲ್ಲ, ಅವರು ಟ್ಯಾಕ್ಸ್ ಕಟ್ಟಬೇಕಾಗೂ ಇಲ್ಲ ಅಂತೇಳಿ ಇರೋದ್ರಿಂದ ಅವ್ರಿಗೆ ವೇಸ್ಟ್ ಅಲ್ವಾ ಈ RCM ಅಲ್ಲಿ ಟ್ಯಾಕ್ಸ್ ಕಟ್ಟಿ. ಹಾಗಾಗಿ ಆ ಥರ ಒಂದು ಸರ್ಕಾರ ಅವ್ರನ್ನ ಎಕ್ಸೆಂಪ್ಟ್ ಮಾಡ್ತು ಫರ್ದರ್ ಎಂಟ್ರಿ ನಂಬರ್ 5AB ಓಕೆ. 13/2017 ಅನ್ನೋ ಒಂದು ನೋಟಿಫಿಕೇಶನ್ ಏನಿದೆ RCM ಸಂಬಂಧಪಟ್ಟದ್ದು, ಅದರಲ್ಲಿ ಅಮೆಂಡ್ಮೆಂಟ್ ತಂತು. ಇವಿಷ್ಟು ರೆಂಟ್ ಮೇಲೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ಟ್ಯಾಕ್ಸ್ ಕಟ್ಟುವಂಥ ವ್ಯವಸ್ಥೆ. ಸಾಮಾನ್ಯವಾಗಿ ಯಾರು ರೆಂಟ್ ಕೊಡ್ತಾನೋ ಅವನಿಗೆ ಟ್ಯಾಕ್ಸ್ ಕಟ್ಟೋ ಜವಾಬ್ದಾರಿ ಇಲ್ಲ. ಯಾಕೆಂದರೆ ರೆಂಟ್ ತಗೊಳ್ಳೋಂತಾನೆ ದುಡ್ಡು ತೊಗೊಳ್ಳೋದು, ಅವನು ತಾನೇ ಟ್ಯಾಕ್ಸ್ ಕಟ್ಟಬೇಕು ಅಂತ ನೀವು ಅಂದ್ಕೋಬೋದು. GSTಯಲ್ಲಿ ಇದೇ ವ್ಯತ್ಯಾಸ. ಯಾಕೆಂದರೆ ಅವನು ಅನ್ರಿಜಿಸ್ಟರ್ಡ್, ಅವನು ಹೆಂಗೆ ಟ್ಯಾಕ್ಸ್ ಕಟ್ಟಕೊಳ್ಳೋದು? ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಉದ್ದೇಶ ಏನು ಅಂತ ನೀವು ನಮ್ಮ ಹತ್ರ ಕೇಳಬೇಡಿ. ಕಾನೂನಲ್ಲಿ ಹೇಗೆ ಅಂತಂದರೆ ಎಷ್ಟೋ ಸಲ ಯು ಕ್ಯಾನ್ ಆಸ್ಕ್ ಓನ್ಲಿ ಹೌ, ಯು ಶುಡ್ ನಾಟ್ ಆಸ್ಕ್ ವೈ. ಹೀಗೆ ಇರುವಾಗ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಕೆಲವು ಸರ್ವೀಸಸ್ ಮತ್ತು ಕೆಲವು ಗೂಡ್ಸ್ಗಳ ಮೇಲೆ ಮಾತ್ರ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅನ್ವಯ ಆಗೋದು. ಅಂಥದ್ರಲ್ಲಿ ರೆಂಟ್ ಪೇಯ್ಡ್, ಕಮರ್ಷಿಯಲ್ ರೆಂಟ್. ಇನ್ನೊಂದು ವಿಷಯ, ಕಮರ್ಷಿಯಲ್ ಪ್ರಾಪರ್ಟಿ ಅಂತಲೇ ಕನ್ಸಿಡರ್ ಆಗಬೇಕು ಅಂತ ಇಲ್ಲ, ತಿಳ್ಕೊಳ್ಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್. ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿಯನ್ನು ಕಮರ್ಷಿಯಲ್ ಪರ್ಪಸ್ಸಿಗೆ ಕೊಟ್ಟರೆ ಆಯಿತು. ಕಮರ್ಷಿಯಲು ಅಂತ ಅದು ಕನ್ಸಿಡರ್ ಆಗದಿದ್ದರೂ ಕೂಡ ಅಥವಾ ಕ್ಲಾಸಿಫೈ ಆಗದಿದ್ದರೂ ಕೂಡ ಆ ವ್ಯಕ್ತಿ ರಿಜಿಸ್ಟರ್ಡ್ ಅಂದ್ಕೊಳ್ಳಿ. ರೆಸಿಡೆನ್ಷಿಯಲ್ ಪ್ರಾಪರ್ಟಿಯನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರುವಂಥ ವ್ಯಕ್ತಿ GST ಒಳಗಡೆ ಇದ್ದಾಗ ಈ ಅನ್ರಿಜಿಸ್ಟರ್ಡ್ ಡೀಲರ್ ಯಾರಿರ್ತಾರೋ, ಅನ್ರಿಜಿಸ್ಟರ್ಡ್ ಪರ್ಸನ್ ಯಾರಿರ್ತಾರೋ, ಆ ರಿಜಿಸ್ಟರ್ಡ್ ಡೀಲರ್ಗೆ ರೆಂಟಿಗೆ ಕೊಟ್ಟಿರುವಂಥ ವ್ಯಕ್ತಿ ಯಾರಿರ್ತಾರೋ ಅವ್ರಿಗೆ ರೆಂಟ್ ಕೊಡುವಾಗ ಇವರು 18% GSTನ ಕಟ್ಟಿ ಅದನ್ನು ಯುಟಿಲೈಸ್ ಮಾಡಿಕೊಡುವಂಥದ್ದು. ರೈಟ್? ಅಲ್ಲಿ ರಿಜಿಸ್ಟರ್ಡ್ ಡೀಲರ್, ಕಾಂಪೋಸಿಟ್ ಡೀಲರ್ಗಳನ್ನ ಎಕ್ಸ್ಕ್ಲೂಡ್ ಮಾಡಿದ್ರ ಕಡೆಗೆ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟೇ ಅಬೌಟ್ RCM ಆನ್ ರೆಂಟಲ್ ಪ್ರಾಪರ್ಟೀಸ್, ಕಮರ್ಷಿಯಲ್ ರೆಂಟಲ್ ಪ್ರಾಪರ್ಟೀಸ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಬರೀ ನೋಡ್ಬಿಟ್ಟು ಹಂಗೆ ಬಿಡಬೇಡಿ, ಲೈಕ್ ಮಾಡಿ ಫಸ್ಟ್ ವಿಡಿಯೋನ, ಓಕೆ? ದೆನ್ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ, ಅಥವಾ ಏನಾದ್ರು ಅಡಿಷ್ನಲ್ ಕೊಡಬೇಕಿದ್ರೆ ಅದನ್ನ ಮೆನ್ಷನ್ ಮಾಡಿ. ಇಲ್ಲ ಏನಾದ್ರು ನಿಮ್ಮದು ಅಭಿಪ್ರಾಯ ಇದ್ರೆ ಹೇಳಿ, ಶೇರ್ ಮಾಡಿ ಬೇಕಾದ ಇರೋರಿಗೆ. ನಿಮ್ಮ ಅನ್ಸುತ್ತೆ ಇಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಖಂಡಿತವಾಗಿ ಶೇರ್ ಮಾಡಿ. ಹಾಗೆಯೇ ನೀವು ಈಗಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬೇಡಿ. ಥ್ಯಾಂಕ್ ಯು ಸೋ ಮಚ್.